ಪಾರ್ಟಿ ರೌಂಡ್ಸ್ನ ಈ ಭಾಗದಲ್ಲಿ ಬಿಜೆಪಿಯ ಒಳಜಗಳದ ಸುದ್ದಿ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರು ಶಿಸ್ತು ಸಮಿತಿಯ ಮುಂದೆ, ಕೇಂದ್ರೀಯ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಬೇಕಾಗಿತ್ತು. ಹಾಜರಾದರು. ಕೇಂದ್ರೀಯ ಶಿಸ್ತು ಸಮಿತಿ ಐ ಡೋಂಟ್ ನೋ ಎಷ್ಟನೇ ಸಲ ಒಂದು ಶೋಕಾಸ್ ನೋಟಿಸನ್ನು ಕೊಟ್ಟಿತ್ತವರು. ಪಕ್ಷದ ಶಿಸ್ತನ್ನು ಉಲ್ಲಂಘಿಸ್ತಾ ಇದ್ದೀರಿ, ನಿಮ್ಮ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಬಾರದು, 10 ದಿನಗಳ ಒಳಗೆ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಇವತ್ತು ಹಾಜರಾಗಿದ್ದರು ಶಿಸ್ತು ಸಮಿತಿಯ ಮೆಂಬರ್ ಸೆಕ್ರೆಟರಿ ಪಾಠಕ್ ಅವರ ಮುಂದೆ. 6 ಪುಟಗಳ ರಿಟರ್ನ್ ಎಕ್ಸ್ಪ್ಲನೇಷನ್ ತಗೊಂಡೋಗಿದ್ರಂತೆ. ರಿಟರ್ನ್ ಎಕ್ಸ್ಪ್ಲನೇಷನ್ನ ಕಾಪಿ ಸಿಗಬೇಕು, ಆದರೆ ಏನೇನು ಹೇಳಬೇಕೋ ಎಲ್ಲವನ್ನು ಹೇಳಿ ಬಂದಿದ್ದೀನಿ ಅಂತ ಹೊರಗೆ ಬಂದ ನಂತರ ಸ್ವತಃ ಬಸನಗೌಡ ಪಾಟೀಲ್ ಯತ್ನಾಳರು ಹೇಳಿದ್ರು. ನಿರೀಕ್ಷೆಯಂತೆ ಶಿಸ್ತು ಸಮಿತಿ ಅವರಿಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಿದೆ, ಮಾಧ್ಯಮದ ಮುಂದೆ ಮಾತಾಡೋದು ನಿಲ್ಲಿಸಿ ಅಂತ. 1.25 ಗಂಟೆ ಮಾತಾಡಿದ್ದಾರೆ ಅವರು ಶಿಸ್ತು ಸಮಿತಿಯ ಮುಂದೆ. ಶತಾಯ ಗತಾಯ ಯತ್ನಾಳರು ಮಾಧ್ಯಮದ ಮುಂದೆ ಮಾತನಾಡುವುದನ್ನು ನಿಲ್ಲಿಸಬೇಕಾಗಿತ್ತು. ಆ ಸ್ಪಷ್ಟ ಸೂಚನೆಯನ್ನ ಕೊಟ್ಟು ಕಳಿಸಿದ್ದಾರೆ. ಹೊರಗಡೆ ಬಂದಾಗ ನಗನಗತಾನೆ ಬಂದರು. ನಾನು ನಗ್ತಿದ್ದೀನಿ ಅಂದ್ರೆ ಏನಾಗಿದೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಂದ್ರು. ವಕ್ಫ್ ವಿರುದ್ಧದ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಚೆನ್ನಾಗಿ ಮಾಡ್ತಾ ಇದ್ದೀರಿ, ಕೀಪ್ ಇಟ್ ಅಪ್ ಅಂದ್ರಂತೆ ಪಾಠಕ್ ಅವರು. टीम ये सब की तो मुझको कोई जानकारी नहीं है. मेरी विजयन जी से, यत्नाल जी से कोई मुलाकात नहीं है. आप कह रहे हैं वो आए हैं तो मैं आपके माध्यम से जान रहा हूँ. वो किसी ವಕಫ್ ಹೋರಾಟ ಏನು ಮಾಡ್ತಾ ಇದ್ವಿ ಅದ್ರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ರು. ಈ ಹಿಂದುತ್ವ ವಕಫು ಕಾಂಗ್ರೆಸ್ ವಿರುದ್ಧ ತಮ್ಮ ಹೋರಾಟ ಮುಂದುವರಿಸಿ ಅಂತ ಇದೇ ರೀತಿ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರು ಸರ್. ಇದೇ ರೀತಿ ರೀ, ಮತ್ಯಾವ ರೀತಿ ರೀ? ಅಂದ್ರೆ ಪಕ್ಷದ ವೇದಿಕೆಯಲ್ಲಿ ಈಗ ಅಧ್ಯಕ್ಷರ ಜೊತೆಗೆ ಹೋಗ್ಬೇಕು ಅನ್ನೋದು ಹೇಳಿದ್ರೆ ಅಥವಾ ಹೇಗೆ ಸರ್? ಇಲ್ಲ, ಈಗ ನೀವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಒಳ್ಳೆ ಹೋರಾಟ. ಇಡೀ ದೇಶದಲ್ಲೇ ಕರ್ನಾಟಕ ವಕಫ್ ವಿಷಯದಲ್ಲಿ ಭಾಳ ಗಂಭೀರವಾಗಿ ತಗೊಂಡು ಪ್ರವಾಸ ಮಾಡಿ ಏನು ವರದಿ ಕೊಟ್ಟಿದ್ದೀರಿ ನಿಜಕ್ಕೂ ಪ್ರಶಂಸನೀಯ ಇದೆ. ಇದು ಭಾಳ ಅವಶ್ಯಕತೆ ಇತ್ತು ಮತ್ತು ಹಿಂದುತ್ವ ಅವಶ್ಯ ಇದೆ. ಅದರ ಜೊತೆಗೆ ಕಾಂಗ್ರೆಸ್ಸಿನ ಭ್ರಷ್ಟಾಚಾರ ಬಗ್ಗೆ ಹೆಚ್ಚು ಅದರ ಕಡೆ ಆದ್ಯತೆ ಕೊಡಿ, ಪಕ್ಷದ ಆಂತರಿಕ ವಿಚಾರದಲ್ಲಿ ಆದ್ಯತೆ ಕೊಡಬೇಡಿ ಅಂತ ಮುಂದುವರ್ಸೋದು ಹೋಗ್ರಿ. ಅಂದ್ರೆ ಅರ್ಥನು ಪಕ್ಷ ಸಂಘಟನೆಯ ಸಲುವಾಗಿ ವಕಫ್ ಇರ್ಬೋದು, ಹಿಂದುತ್ವ ಇರ್ಬೋದು, ಕಾಂಗ್ರೆಸ್ಸಿನ ವಿರುದ್ಧ ಕೆಲಸ ಮಾಡ್ರಿ ಅಂದ್ರೆ ಅರ್ಥನು ಜಗಳಾಡಿರಬೇಡ್ರಿ ಅಂತ ಹೇಳೋದಂಗ್ರಿ. ಆಂತರಿಕ ವಿಚಾರಗಳನ್ನು ಹೊರಗೆ ಮಾತಾಡಬೇಡ್ರಿ. ಏನೇ ಇದ್ರೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಗೃಹ ಮಂತ್ರಿಗಳು ಅವರೆಲ್ಲ ಮುಂದೆ ಹೇಳುವಂಥ ಅಧಿಕಾರ ಇದೆ, ನೀವು ಹೇಳಿ ಅಂತ ಹೇಳಿದ್ರು. ಸರಿ, ಮಧ್ಯಾಹ್ನ 12:15ಕ್ಕೆ ನಮ್ಮ ಅಧ್ಯಕ್ಷರು ಏನಿದ್ದಾರೆ ಅದನ್ನು ಭೇಟಿಯಾಗಿದ್ದೆ. ಎಲ್ಲ ವಿವರಣೆಗಳನ್ನು ಸುಮಾರು 1 ಗಂಟೆ 15 ನಿಮಿಷ ನಾನು ಸವಿಸ್ತಾರವಾಗಿ ಎಲ್ಲ ಹೇಳಿದ್ದೇನೆ. ಎಲ್ಲ ಅವರು ಸಂಪೂರ್ಣವಾಗಿ ನಾ ಹೇಳಿಕೆಗಳನ್ನು ಎಲ್ಲನೂ ಅವರು ಸ್ವೀಕಾರ ಮಾಡಿದ್ದಾರೆ. ಮುಂದಿನ ವಿಚಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಶಿಸ್ತು ಸಮಿತಿ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದನ್ನು ಗಮನಕ್ಕೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಪಕ್ಷದ ಆಂತರಿಕವಾಗಿ ಪಕ್ಷದ ಯಾವುದೇ ವ್ಯಕ್ತಿಗಳ ಬಗ್ಗೆ ನೀವು ಮಾಧ್ಯಮ ಮುಂದೆ ಮಾತಾಡಬೇಡ್ರಿ. ಪಕ್ಷದ ವೇದಿಕೆಯಲ್ಲಿ ಮಾತಾಡಿ ಅಂತ ಹೇಳಿದ್ದಾರೆ. ಅದು ಸ್ವತಂತ್ರ ಇದೀರಿ. ಏನೇ ನಿಮ್ಮ ಕಷ್ಟ ನೋವು ಇದ್ದರೆ ನಿಮ್ಮ ಪಕ್ಷದ ಮುಖಂಡರ ಮುಂದೆ ಮಾತಾಡೋಕ್ಕೆ ಯಾವುದೇ ಇದು ಇಲ್ಲ. ಅದನ್ನ ಕಾಯ್ಕೊಂಡು ಹೋದ್ರೆ ಪಕ್ಷದ ಹಿತರಕ್ಷಣೆ ಒಳ್ಳೇದಂತ ಹೇಳಿದ್ದಾರೆ. ನಿಮ್ಮ ಉತ್ತರಕ್ಕೆ ಮತ್ತು ಬಹಳಷ್ಟು ಜಾಗಗಳಲ್ಲಿ ಜಮೀನುಗಳನ್ನ ಕಬಳಿಸಿದ್ದಾರೆ. ಇದು ಬಹಳಷ್ಟು ದಶಕಗಳಿಂದ ಮಾಡ್ತಾ ಬಂದಿರತಕ್ಕಂತ ಕೆಲಸ ಆಗೋಗಿದೆ. ಅದಕ್ಕೋಸ್ಕರನೇ ಕೇಂದ್ರ ಸರ್ಕಾರ ಇವತ್ತು ಆ ಆಕ್ಟ್ ನ ಬಿಲ್ ಅನ್ನ ತಗೊಂಡ್ಬಂದ್ಬಿಟ್ಟು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ ಟೇಬಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ
ಇಲ್ಲ ಒಂದು JPCನ ಮಾಡಬೇಕು ಅಂತೇಳಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿನ ಮುಂದೆ ಇದನ್ನು ಕೊಟ್ಟಿದೆ. ಇವಾಗ ಅವರು ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನವನ್ನು ಮಾಡಿಬಿಟ್ಟು ಇವಾಗ ಭಾಳಷ್ಟು ರಾಜ್ಯಗಳಿಗೆ ಹೋಗಿ ಬಂದಿದ್ದಾರೆ. ಇನ್ನೂ ಕೆಲವು ರಾಜ್ಯಗಳಿಂದ ವರದಿಗಳನ್ನು ತರಿಸ್ಕೋಬೇಕು ಅಂತಿದ್ದಾರೆ. ವಿಶೇಷವಾಗಿ ಕರ್ನಾಟಕದಲ್ಲಿ ಬಸವರಾಜ ಪಟ್ಟಣರು ಯತ್ನಾಳ್ ಅವರು ಮಾಡಿರ್ತಕ್ಕಂಥ ಒಂದು ಹೋರಾಟದ ಕಿಡಿ ಏನಿತ್ತು ಅದು ಒಂದು ದೊಡ್ಡ ಜ್ವಾಲೆಯಾಗಿ ಇವತ್ತು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಅದು ಒಂದು ದೊಡ್ಡ ಒಂದು ಬದಲಾವಣೆಯನ್ನ ವಕ್ ವಿಚಾರವಾಗಿ ತರ್ತಕ್ಕಂಥ ಕೆಲಸ ಆಗಿದೆ. ಈಗಾಗಲೇ ನಾವೇನು ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.